Hello everyone, welcome back to my channel. ಸೊ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಇಂಗ್ಲಿಷ್ ಅಂದ್ರೆ ಕನ್ಫ್ಯೂಸಿಂಗ್ ರೈಟ್. ಸೊ ಕಾಮನ್ ಆಗಿ ನಮಗೆ ಕನ್ಫ್ಯೂಸ್ ಆಗೋ ಎರಡು ಫ್ರೇಸಸ್ ಇದೆ, ಲೈಕ್ ಡೂ ಯು ಮತ್ತೆ ಡಿಡ್ ಯು ಮತ್ತೆ ಹ್ಯಾವ್ ಯು. ಡಿಡ್ ಯು ಅಂತ ಹೇಳ್ಬೇಕಾ, ಹ್ಯಾವ್ ಯು ಅಂತ ಹೇಳ್ಬೇಕಾ? ಸೊ ಸೆಂಟೆನ್ಸ್, ಈ ತರ ಸೆಂಟೆನ್ಸ್ ನಾವು ಕರೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ಮಾತ್ರ ನಮಗೆ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಎರಡರದ್ದು ಮೀನಿಂಗ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ಅದನ್ನ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳಿಂದ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಟ್ರೈ ಟು ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಐ ಹೋಪ್ ಯು ವಿಲ್ ಲೈಕ್ ದಿಸ್ ವಿಡಿಯೋ ಅಂಡ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು. ಹಾಗೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಾಯಿನ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಡಿಡ್ ಯು ಮತ್ತೆ ಹ್ಯಾವ್ ಯು ನಿಮಗೆ ಗೊತ್ತಿರಬಹುದು. ಡಿಡ್ ಯು ಅಂತ ನಾವೆಲ್ಲಿ ಬಳಸ್ತೀವಿ ಗೊತ್ತಿಲ್ಲದೆ ಇರೋರಿಗಾದ್ರೆ ಡಿಡ್ ಅಂತ ನಾವು ಫಾಸ್ಟ್ ಅಲ್ಲಿ ಬಳಸ್ತೀವಿ. ಆಗೋಗಿರೋದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಾದ್ರೆ ಡಿಡ್ ಅಂತ ಕೇಳ್ತೀವಿ. ಹ್ಯಾವ್ ಯು ಅಂದ್ರೆ ಏನು? ಫಸ್ಟಿಗೆ ನಾವು ಡಿಡ್ ಯು ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನ ಸೆಂಟೆನ್ಸ್ ನೋಡೋಣ. ಓಕೆ, ನಾವು ನೀನು ಅದನ್ನು ಮಾಡಿದ್ಯಾ, ನೀನು ಅದನ್ನು ತಗೊಂಡ್ಯಾ, ನೀನು ಅದನ್ನು ಕೇಳಿದ್ಯಾ, ನೀನು ಅಲ್ಲಿ ಹೋದ್ಯಾ, ಅಥವಾ ನೀನು ಅನ್ನೋದನ್ನ ಅವಳು, ಅವನು, ಅದು, ಇದು, ನಾವು ಎಲ್ಲದೂ ಕೇಳ್ಬೋದು. ಓಕೆ, ಸೊ ಫಸ್ಟ್ ಸಿಂಪಲ್ ಸೆಂಟೆನ್ಸ್ ನೋಡೋಣ. ನೀನ್ ನಿನ್ನೆ ನಿನ್ ಫ್ರೆಂಡಿಗೆ ಕಾಲ್ ಮಾಡಿದ್ಯಾ? ಡಿಡ್ ಯು ಕಾಲ್ ಯುವರ್ ಫ್ರೆಂಡ್ ಯೆಸ್ಟರ್ಡೇ? ಡಿಡ್ ಯು ಕಾಲ್ ಅಂತ ಇದೆ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡಿಡ್ ಯು, ಡಿಡ್ ಅಂದ್ರೆ ಏನು? ಮಾಡಿದ್ಯಾ ಅಥವಾ ಮಾಡಿದ್ರಾ? ಸೊ ಡಿಡ್ ನಾವು ಕಾಮನ್ ಆಗಿ ಯೂಸ್ ಮಾಡಿದ್ರೆ ಇಲ್ಲಿ ದ್ಯಾ ಅಂತ ಕೇಳ್ಬೇಕು. ದ್ಯಾ ಅಥವಾ ದ್ರಾ. ದ್ಯಾ ದ್ರಾ ಬಂದಾಗಲೇ ನಾವು ಡಿಡ್ ಅಂತ. ಡಿಡ್ ಯು ಗೋ, ಇಲ್ಲೇ ನೋಡಿ, ಡಿಡ್ ಯು ಕಾಲ್, ನೀನ್ ಕಾಲ್ ಮಾಡಿದ್ಯಾ? ಡಿಡ್ ಯು ವಾಚ್, ನೀನು ನೋಡಿದ್ಯಾ? ವಾಚ್ ಅಂದ್ರೆ ವೀಕ್ಷಣೆ. ಡಿಡ್ ಯು ಫಿನಿಶ್, ನೀನು ಫಿನಿಶ್ ಮಾಡಿದ್ಯಾ? ಡಿಡ್ ಹಿ ಸಿ ದ ಮೆಸೇಜ್, ಅವನು ಮೆಸೇಜ್ ನೋಡಿದ್ನಾ? ಸೊ ನೀನು ಅಂತ ಕೇಳಿದಾಗ ದ್ಯಾ, ಅವನು ಅಂದ್ರೆ ನೋಡಿದ್ನ, ಅವಳು ನೋಡಿದ್ಲ, ಅವರು ನೋಡಿದ್ರ, ದ್ರ, ದ್ಯಾ ಇವೆಲ್ಲ ಬರುವಂಥದ್ದು. ಡಿಡ್ ಯು. ಓಕೆ, ಡಿಡ್ ಯು ಗೋ, ನೀನು ಹೋದ್ಯಾ? ಡಿಡ್ ಯು ವಾಚ್, ನೀನು ಅದನ್ನು ನೋಡಿದ್ಯಾ? ಡಿಡ್ ಯು ಫಿನಿಶ್. ಓಕೆ, ಬೇರೆ ಸೆಂಟೆನ್ಸ್ ನೋಡೋಣ. ನೆಕ್ಸ್ಟ್ ನೋಡಿ, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್? ಡಿಡ್ ಯು ಫಿನಿಶ್, ನಿಮ್ಮ ಹೋಮ್ವರ್ಕ್ ಮುಗಿಸಿದ್ರಾ? ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನಿಮ್ಮ ಹೋಮ್ವರ್ಕ್ ಮುಗಿಸಿದ್ರಾ? ಇನ್ನೊಂದು ಸೆಂಟೆನ್ಸ್ ನೋಡಿ, ಡಿಡ್ ಹಿ ಸಿ ದ ಮೆಸೇಜ್ ಐ ಸೆಂಟ್? ಡಿಡ್ ಹಿ ಸಿ ದ ಮೆಸೇಜ್ ಐ ಸೆಂಟ್? ನಾನು ಕಳಿಸಿರೋ ಮೆಸೇಜ್ ಅನ್ನ ಅವನು ನೋಡಿದ್ನ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿದ್ನ, ಮುಗಿಸಿದ್ರ, ಹೋದ್ರ, ಬಂದ್ರ, ತಗೊಂಡ್ರ, ನೋಡಿದ್ಲ, ಬಂದಳ, ಕೇಳಿದ್ಲ, ಇದೆಲ್ಲ ನಾವು ಡಿಡ್ ಹಾಕಿ ಸೆಂಟೆನ್ಸ್ ಪ್ರಶ್ನೆ ಮಾಡಬೇಕು. ಓಕೆ, ಡಿಡ್ ಹಿ ಗೋ, ಅವನು ಹೋದ್ನ. ಡಿಡ್ ದೇ ಎಂಜಾಯ್, ಅವರು ಎಂಜಾಯ್ ಮಾಡಿದ್ರ. ಡಿಡ್ ಶಿ ಬೈ, ಅವಳು ಖರೀದಿ ಮಾಡಿದ್ಲ. ಡಿಡ್ ಯು ಟಾಕ್, ನೀನು ಮಾತಾಡಿದ್ಯಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್, ನಿನಗೆ ಅರ್ಥ ಆಯ್ತಾ ಅಥವಾ ನೀನು ಅರ್ಥ ಮಾಡ್ಕೊಂಡ್ಯಾ? ರೈಟ್. ಇನ್ನು ಹ್ಯಾವ್ ಎಲ್ಲಿ ಬಳಸ್ತೀವಿ ನೋಡಿ. ಕ್ವೆಶ್ಚನ್ಸ್ ವಿತ್ ಹ್ಯಾವ್. ಹ್ಯಾವ್ ಅಂದ್ರೆ ಪ್ರಶ್ನೆಯಲ್ಲಿ. ಓಕೆ, ಸೊ ಹ್ಯಾವ್ ನ ನಾವು
ಪ್ರಶ್ನೆ ಅಲ್ಲದೆ ಬೇರೆ ಕಡೆ ಎಲ್ಲಿ ಬಳಸ್ತೀವಿ ಅದೀಗ ತಲೆ ಕೆಡಿಸ್ಕೋಬೇಡಿ. ಪ್ರಶ್ನೆಯಲ್ಲಿ ನಾವು ಹ್ಯಾವ್ ಯು ಅಂತ ಸ್ಟಾರ್ಟ್ ಮಾಡ್ತೀವಲ್ಲ, ಹ್ಯಾವ್ ಯು ಅಂತ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಕನ್ನಡದಲ್ಲೇ ಕೆಲವರಿಗೆ ಕನ್ಫ್ಯೂಸಿಂಗ್ ಇರ್ಬೋದು. ನೋಡಿ, ಓಕೆ, ಹ್ಯಾವ್ ಯು ಈಟನ್ ಯೆಟ್? ಹ್ಯಾವ್ ಯು ಈಟನ್ ಯೆಟ್? ಓಕೆ, ಸೊ ಯೆಟ್ ಅನ್ನ ಬಳಸೋದು ಬೇಡ ಸದ್ಯಕ್ಕೆ, ಇದು ಮತ್ತೆ ಕನ್ಫ್ಯೂಸಿಂಗ್ ಆಗುತ್ತೆ. ಹ್ಯಾವ್ ಯು ಈಟನ್ ಸಮಥಿಂಗ್? ಹ್ಯಾವ್ ಯು ಈಟನ್? ನೀವೇನಾದ್ರೂ ತಿಂದಿದ್ದೀರಾ ಅಥವಾ ನೀನೇನಾದ್ರೂ ತಿಂದಿದ್ದೀಯಾ? ಹ್ಯಾವ್ ಯು ಫಿನಿಶ್ಡ್ ಯುವರ್ ಪ್ರಾಜೆಕ್ಟ್? ಹ್ಯಾವ್ ಯು ಫಿನಿಶ್ಡ್ ಯುವರ್ ಪ್ರಾಜೆಕ್ಟ್? ನೀನು ಪ್ರಾಜೆಕ್ಟ್ ಅನ್ನು ಮುಗಿಸಿದೀಯಾ? ಹ್ಯಾವ್ ಯು ಸೀನ್ ಮೈ ಫೋನ್? ನೀನು ನನ್ನ ಫೋನ್ ಎಲ್ಲಾದ್ರೂ ನೋಡಿದೀಯಾ? ಓಕೆ, ಹ್ಯಾವ್ ಯು. ಸೊ ಇಲ್ಲಿ ನಾವು ದೀರಾ ಅಂತ ಕೇಳ್ತಾ ಇದ್ದೀವಿ. ದೀರಾ, ದೀರಾ, ದೀರಾ ಅಂದ್ರೆ ರೆಸ್ಪೆಕ್ಟ್ ಕೊಡೋದು, ದೀರಾ. ಅಥವಾ ಇದಕ್ಕೆ ಕನ್ನಡದಲ್ಲಿ ಒಬ್ರಿಗೆ ಕೇಳೋದಾದ್ರೆ, ಇನ್ನೊಬ್ಬ ವ್ಯಕ್ತಿ ಕೇಳೋದಾದ್ರೆ ದೀಯಾ ಅಲ್ವಾ? ದೀಯಾ, ದೀಯಾ. ಏನ್ ಅರ್ಥ ಇದ್ರದು? ಈಗಾಗಲೇ ಊಟ ಮಾಡಿದೀಯಾ ನೀನು? ಈಗಾಗಲೇ ಊಟ ಮಾಡಿದೀಯಾ? ದೀಯಾ. ನೀನು ಪ್ರಾಜೆಕ್ಟ್ ಮುಗಿಸಿದೀಯಾ? ನೀನು ಪ್ರಾಜೆಕ್ಟ್ ಮುಗಿಸಿದೀಯಾ? ನೀನು ಫೋನ್ ನೋಡಿದೀಯಾ? ನೋಡಿದೀಯಾ, ನೋಡ್ದಿಯಾ, ಇವೆರಡು ಬೇರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿದೀಯಾ, ನೋಡ್ದಿಯಾ ಎರಡು ಬೇರೆ. ಎರಡು ಫಾಸ್ಟ್ ಅಲ್ಲೇ ಇರ್ಬೋದು. ಹ್ಯಾವ್ ಅಂತ ಬಂದಾಗ ಅದು ಪ್ರೆಸೆಂಟ್ ಕರೆಕ್ಟ್. ನೀನು ಫೋನ್ ನೋಡಿದೀಯಾ? ಇಲ್ಲ, ನಾನು ಫೋನ್ ನೋಡಿಲ್ಲ. ಓಕೆ, ಸೊ ಇಲ್ಲಿ ದೀಯಾ, ಇದಕ್ಕೆ ಉತ್ತರ ಈಗಾಗಲೇ ಊಟ ಮಾಡಿದೀಯಾ. ಇದು ಡಿಡ್. ಇಲ್ಲಿ ಹ್ಯಾವ್ ಯು ಬಂದಾಗ ನಾವು ದೀಯಾ ಬಳಸ್ತೀವಿ. ಡಿಡ್ ಬಂದಾಗ ನಾವೇನ್ ಬಳಸ್ತೀವಿ? ದ್ಯಾ. ಇವೆರಡು ಬೇರೆ ಬೇರೆ. ದೀಯಾ, ದ್ಯಾ ಎರಡು ಒಂದೇ ಅಲ್ಲ. ನೀನು ಊಟ ಮಾಡ್ದ್ಯಾ? ಮಾಡ್ದ್ಯಾ? ಡಿಡ್ ಯು ಈಟ್ ಫುಡ್? ನೀನು ಊಟ ಮಾಡಿದೀಯಾ? ಹ್ಯಾವ್ ಯು ಈಟನ್ ಫುಡ್? ಎರಡು ಬೇರೆ ಇದೆ ನೋಡಿ. ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಇದೆ. ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಎರಡು ಬೇರೆನೆ, ಕಂಪ್ಲೀಟ್ ಆಗಿ ಬೇರೆ. ಇಲ್ಲಾಂದ್ರೆ ಎರಡು ಒಂದೇ ಆದ್ರೆ ನಾವು ದಿಯಾ ಅಂತ ಯಾಕೆ ಕೇಳ್ತೀವಿ? ಮಾಡ್ದ್ಯಾ, ಹೋದ್ಯಾ, ಬಂದ್ಯಾ, ತಗೊಂಡ್ಯಾ ಅಂತಾನೆ ಕೇಳ್ಬೋದಲ್ವಾ? ಉದಾಹರಣೆಗೆ ಕೊಟ್ಟ್ಯಾ, ಕೊಟ್ಟಿದೀಯಾ, ಎರಡು ಬೇರೆ. ನೀನ್ ಕೊಟ್ಟ್ಯಾ, ಕೊಟ್ಟ್ಯಾ ಅನ್ನೋದು ಒಂದು ಟೈಮ್ ಬಗ್ಗೆ ಹೇಳುತ್ತಷ್ಟೇ. ಎಷ್ಟೊತ್ತಿಗೆ ಕೊಟ್ಟೆ? 5 ಗಂಟೆಗೆ ಕೊಟ್ಟೆ. ನೀನ್ ಕೊಟ್ಟಿದೀಯಾ? ಕೊಟ್ಟಿರೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸಮಯ ಮುಖ್ಯ ಅಲ್ಲ ನಮಗೆ. ಯಾವಾಗ ಕೊಟ್ಟೆ ಅನ್ನೋದು ಮುಖ್ಯ ಅಲ್ಲ. ಕೊಟ್ಟಿದಾರೋ ಇಲ್ವೋ ಅನ್ನೋದು ಮುಖ್ಯ ಆದ್ರೆ ನಾವು ದೀಯಾ ಅಂತ ಹೇಳ್ತೀವಿ. ಕೊಟ್ಟಿದ್ದೀನಿ, ಕೊಟ್ಟಿದೀಯಾ. ಓಕೆ, ಸೊ ಇದಕ್ಕೆ ಉತ್ತರ ಈಗಾಗಲೇ ನೀವು ಊಟ ಮಾಡಿದೀರಾ ಅಂತ ಕೇಳಿದ್ರೆ ಹಾ ಊಟ ಮಾಡಿದೀನಿ ಅಂತ ಹೇಳ್ತೀವಿ ಹೊರತು ಮಾಡಿದ್ವಿ ಅಂತ ಹೇಳಲ್ಲ. ನೀವು ಊಟ ಮಾಡಿದ್ರಾ? ಡಿಡ್ ಯು ಈಟ್ ಫುಡ್? ಅದಕ್ಕೆ ಉತ್ತರ ಏನು? ಎಸ್, ಐ ಏಟ್ ಫುಡ್. ಐ ಹ್ಯಾವ್ ಈಟನ್ ಫುಡ್ ಅಂತ ಹೇಳಲ್ಲ. ಹೌದು, ನಾನು ಊಟ ಮಾಡಿದೆ ಅಂತ ಹೇಳಿ ಹೊರತು ಊಟ ಮಾಡಿದ್ದೀನಿ ಅಂತ ಹೇಳಲ್ಲ. ಓಕೆ, ಸೊ ಈ ದೀನಿ ಸೆಂಟೆನ್ಸ್ ಅಲ್ಲಿ ದೀನಿ ಅಂತ ಹೇಳೋದಾದ್ರೆ ಐ ಹ್ಯಾವ್ ಈಟನ್, ನಾನು ಊಟ ಮಾಡಿದ್ದೀನಿ. ಐ ಹ್ಯಾವ್ ಈಟನ್ ಫುಡ್. ಐ ಹ್ಯಾವ್ ಈಟನ್ ಫುಡ್. ಸೊ ಪ್ರಶ್ನೆ ಕೇಳಬೇಕಾದ್ರೂ ನಾವು ಕರೆಕ್ಟಾಗಿ ನಮಗೆ ಬೇಕಾಗಿರೋದು ಪ್ರಶ್ನೆ ನಾವು ಕರೆಕ್ಟಾಗಿ ಕೇಳಬೇಕು. ಡಿಡ್ ಯು ಅಂತ ಕೇಳ್ತೀರಾ? ಡಿಡ್ ಯು ಅಂತ ಕೇಳಿದಾಗ ನಿಮಗೆ ಡಿಡ್ ಯುದು ಉತ್ತರ ಬರುತ್ತೆ. ಡಿಡ್ ಯು ಗೋ? ಎಸ್, ಐ ವೆಂಟ್. ಹ್ಯಾವ್ ಯು ಗಾನ್? ಎಸ್, ಐ ಹ್ಯಾವ್ ಗಾನ್. ನೀನು ಹೋದ್ಯಾ? ಡಿಡ್ ಯು ಗೋ? ನಾನು ಹೋಗಿದ್ದೀನಿ. ಐ ಹ್ಯಾವ್ ಗಾನ್. ಓಕೆ, ನೀನು ಹೋದ್ಯಾ? ನಾನು ಹೋದೆ. ಎಸ್, ಐ ವೆಂಟ್. ನೀನು ಹೋಗಿದೀಯಾ? ಹೌದು, ನಾನು ಹೋಗಿದ್ದೀನಿ. ಎಸ್, ಐ ಹ್ಯಾವ್ ಗಾನ್. ಐ ಆಮ್ ನಾಟ್ ಹಿಯರ್. ಐ ಹ್ಯಾವ್ ಗಾನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಕನ್ಫ್ಯೂಸಿಂಗ್ ಕೂಡ ಹೌದು. ಕನ್ನಡದಲ್ಲಿ ನಿಮಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಆಟೋಮೆಟಿಕ್ ಆಗಿ ಅರ್ಥ. ಇಲ್ಲ, ನೀವು ಕನ್ನಡನೇ ಬಿಟ್ಬಿಡಿ, ಇಂಗ್ಲಿಷ್ ಅಲ್ಲಿ ಮಾತ್ರ ತಗೊಳ್ಳಿ ಅದನ್ನ. ಹ್ಯಾವ್ ಅಂತ ನಾವು ಬಳಸಿದ್ರೆ ಹ್ಯಾವ್ ಆದ್ಮೇಲೆ V3 ಬಳಸ್ಬೇಕು. ಹ್ಯಾವ್ ಅಂತ ಬಳಸಿದ್ರೆ ಹ್ಯಾವ್ ಆದ್ಮೇಲೆ ನಾವು V3. ಹ್ಯಾವ್ ಗಾನ್, ಹ್ಯಾವ್ ಸ್ಪೋಕನ್, ಹ್ಯಾವ್ ಬ್ರೋಕನ್, ಹ್ಯಾವ್ ಟೇಕನ್. ಸೊ ಈ ತರದ್ದು ವರ್ಬ್ಸ್ ಬರುತ್ತೆ ಮುಂದೆ. ಓಕೆ, ಅರ್ಥ ಆಯ್ತಲ್ಲ? ಇನ್ನೊಂದ್ಸಲ ನೋಡಿ, ಇಲ್ಲಿ ನೋಡಿ, ಹ್ಯಾವ್ ಯು ಈಟನ್ ಯೆಟ್. ಇದನ್ನ ನಾವು ಕನ್ನಡದಲ್ಲಿ ಈಗ ಡಿಡ್ ಹಾಕೋದಾದ್ರೆ ಹ್ಯಾವ್ ಯು ಈಟನ್, ಇದಕ್ಕೆ ನಾವು ಡಿಡ್ ಹಾಕೋದಾದ್ರೆ ಏನಾಗುತ್ತೆ? ಡಿಡ್ ಯು ಈಟ್. ಡಿಡ್ ಯು ಈಟ್. ಇದರ ಅವಶ್ಯಕತೆ ಇಲ್ಲ, ಇಲ್ಲಿ EN ಅವಶ್ಯಕತೆ ಇಲ್ಲ. ಡಿಡ್ ಯು ಈಟ್?
ಡಿಡ್ ಯು ಈಟ್? ನೀನ್ ತಿಂದ್ಯಾ? ಇದಕ್ಕೆ ಉತ್ತರ ಏನು? ಎಸ್ ಐ ಏಟ್. ನೋ ಐ ಡಿಡ್ ನಾಟ್ ಈಟ್. ನೆಗೆಟಿವ್ ಏನು? ನೋ ಐ ಡಿಡ್ ನಾಟ್ ಈಟ್. ಬಟ್ ಇಲ್ಲಿ ಹ್ಯಾವ್ ಯು ಈಟನ್? ಇದಕ್ಕೆ ಉತ್ತರ ಏನು? ಎಸ್ ಎಸ್ ಐ ಹ್ಯಾವ್ ಈಟನ್. ಎಸ್ ಐ ಹ್ಯಾವ್ ಈಟನ್. ಹೌದು ನಾನು ತಿಂದಿದ್ದೀನಿ. ಓಕೆ, ಹ್ಯಾವ್ ಯು ಫಿನಿಶ್ಡ್? ಎಸ್ ಐ ಹ್ಯಾವ್. ಎಸ್ ಐ ಹಾಕಿ I have finished. Yes, I have finished. No, I haven't finished. No, I haven't finished. Yes, I have finished. No, I haven't finished. Have ಮತ್ತೆ haven't ಗೂ ನಾವು finished ಅಂತಾನೆ ಹೇಳಬೇಕು. Yes, I have finished. So the V3 past participle. Okay, this is very very important. ನಾನು ಇದನ್ನ ಬ್ರೀಫ್ ಆಗಿ ಹೇಳ್ತಿದ್ದೀನಿ. ಇಲ್ಲಿ ಸೆಂಟೆನ್ಸ್ ನಿಮಗೆ ತುಂಬಾ ಇದೆ. We can go through these sentences. Okay. ಹ್ಯಾವ್ ಯು ಸೀನ್ ಮೈ ಫೋನ್? ನೀವು ನನ್ನ ಫೋನ್ ನೋಡಿದ್ದೀರಾ? ನಾನು ನಿಮ್ಮ ಫೋನ್ ನೋಡಿದ್ದೀನಿ ಅಂತ ಹೇಳ್ತೀವಿ. ನೋಡಿದ್ರಾ? ನೋಡಿದೆ. ನೋಡಿದ್ದೀರಾ? ನೋಡಿದ್ದೀನಿ. ದೀನಿಗೆ ನಾವು ಹ್ಯಾವ್ ಹಾಕ್ತೀವಿ. ಓಕೆ, ನಾವು ಹ್ಯಾವ್ ಯು ಎವರ್ ಬಿನ್ ಟು ಲಂಡನ್? ಹ್ಯಾವ್ ಯು ಎವರ್ ಬಿನ್ ಟು ಲಂಡನ್? ನೀವು ಎಂದಾದ್ರೂ ಲಂಡನ್ಗೆ ಹೋಗಿದ್ದೀರಾ? ಲಂಡನ್ಗೆ ಹೋದ್ರಾ ಅಂತ ಕೇಳಲ್ಲ ನಾವು. ನೀವು ಯಾವತ್ತಾದ್ರೂ ಲಂಡನ್ಗೆ ಹೋದ್ರಾ ಅಂತ ಕೇಳಲ್ಲ. ನೀವು ಯಾವತ್ತಾದ್ರೂ ಲಂಡನ್ಗೆ ಹೋಗಿದ್ದೀರಾ? ಹ್ಯಾವ್ ಯು ಎವರ್ ಬಿನ್ ಟು ಲಂಡನ್? ಎಂದಾದ್ರೂ ಲಂಡನ್ಗೆ ಹೋಗಿದ್ದೀರಾ? ಹ್ಯಾವ್ ದೇ. ಓಕೆ, ಸೊ ಇಲ್ಲಿ ಹ್ಯಾವ್ ದೇ, ಅವರು. ಹ್ಯಾವ್ ದೇ ಎವರ್ ಬೀನ್ ಟು ಲಂಡನ್? ಅವ್ರು ಯಾವತ್ತಾದ್ರೂ ಲಂಡನ್ಗೆ ಹೋಗಿದ್ದಾರಾ? ಓಕೆ, ನೆಕ್ಸ್ಟ್ ನೋಡಿ. ಹ್ಯಾವ್ ಯು ಕಾಲ್ಡ್ ಯುವರ್ ಪೇರೆಂಟ್ಸ್ ಟುಡೇ? ಹ್ಯಾವ್ ಯು ಕಾಲ್ಡ್ ಯುವರ್ ಪೇರೆಂಟ್ಸ್ ಟುಡೇ? ನಿಮ್ಮ ಪೇರೆಂಟ್ಸ್ ಅನ್ನ ಇವತ್ತು ಕಾಲ್ ಮಾಡಿದ್ದೀರಾ? ಮಾಡಿದ್ರ ಅಲ್ಲ, ಮಾಡಿದ್ರ ಅಂತಾನು ಕೇಳ್ಬೋದು. ಮಾಡಿದ್ದೀರಾ ಅನ್ನೋದ್ರ ಮೀನಿಂಗ್ ಬೇರೆ, ಮಾಡಿದ್ರ ಅನ್ನೋದು ಮೀನಿಂಗ್ ಬೇರೆ. ಇವೆರಡೂ ಕರೆಕ್ಟ್ ಆಗಿ ಅರ್ಥ ಆದ್ರೆ ನಿಮಗೆ ಇದರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರೋದಿಲ್ಲ. ಹ್ಯಾವ್ ವಿ ಡನ್ ಅವರ್ ಹೋಮ್ವರ್ಕ್? ನಾವು ನಮ್ಮ ಹೋಮ್ವರ್ಕ್ ಮಾಡಿದೀವಾ? ಮಾಡಿದ್ವಾ ಅಲ್ಲ, ಮಾಡಿದ್ದೀವಾ. ಕನ್ನಡದಲ್ಲಿ ಬೇರೆ ಬೇರೆ ಇದೆ ತಾನೆ, ಅಕ್ಷರಗಳು ಬೇರೆ ಇದೆ. ಮಾಡಿದ್ವಾ, ಮಾಡಿದ್ದೀವಾ ಎರಡು ಬೇರೆ. ಅದೆರಡು ಬೇರೆ ಅಂತಾನೆ ನೀವು ಕನ್ಸಿಡರ್ ಮಾಡ್ಬೇಕು. ಎರಡು ಬೇರೆನೆ, ಎರಡು ಒಂದೇ ಅಂತ ಅನ್ಕೋಬೇಡಿ. 90% ಸ್ಟೂಡೆಂಟ್ಸ್ ಎರಡು ಒಂದೇ ಅಂತ ಅನ್ಕೊಂಡಿದ್ದಾರೆ. ಕನ್ನಡದಲ್ಲೇ ಎರಡು ಒಂದೇ ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಅದನ್ನು ಮಾತಾಡ್ಬೇಕಾದ್ರೆ ಬಳಸ್ತೀವಿ, ಬಟ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಲ್ಲ. ಅದು ಆಟೋಮೆಟಿಕ್ ಆಗಿ ನಮಗೆ ಗೊತ್ತು. ನಾವು ಎಲ್ಲಿ ನಾವು ತಪ್ಪಾಗಿ ಯೂಸ್ ಮಾಡೋದಿಲ್ಲ ಎಲ್ಲೂ. ಆದ್ರೆ ಎರಡು ಒಂದೇ ಅಂತ ಅನ್ಕೊಳ್ಳೋದು ತಪ್ಪಲ್ವ? ಎರಡು ಬೇರೆ ಬೇರೆ. ಓಕೆ, ಇಂಗ್ಲೀಷಲ್ಲಿ ಅದಕ್ಕೆ ಸಪರೇಟ್ ಆಗಿ, ಕನ್ನಡದಲ್ಲೂ ಪದಗಳೇ ಬೇರೆ ಇದೆ. ಮಾಡದೆ, ಮಾಡಿದ್ದೀನಿ. ಮಾಡದೆ, ಐ ಡಿಡ್. ಮಾಡಿದ್ದೀನಿ, ಐ ಹ್ಯಾವ್ ಡನ್. ಎರಡು ಒಂದೇ ಆದ್ರೆ ಎರಡನ್ನು ಬೇರೆ ಬೇರೆ ತರ ಯಾಕೆ ಹೇಳಬೇಕು ಅಲ್ವಾ? ಅದು ದಟ್ಸ್ ಕಾಮನ್ ಸೆನ್ಸ್, ರೈಟ್? ಓಕೆ, ಸೊ ಇದರಲ್ಲಿ ತುಂಬಾ ಸೆಂಟೆನ್ಸಸ್ ಮಾಡಿ, ಇದರಲ್ಲಿ ತುಂಬಾ ಸೆಂಟೆನ್ಸ್ ಹುಡುಕ್ರಿ, ತುಂಬಾ ಸೆಂಟೆನ್ಸ್ ಹುಡುಕಿ ಅದರ ಟ್ರಾನ್ಸ್ಲೇಷನ್ ನೋಡಿ, ಇಂಗ್ಲಿಷ್ ಅಲ್ಲಿ ಇರುವಂತದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಂಡ್ ಅದನ್ನ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನಿಮಗೆ ಈಸಿಯಾಗಿ ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಲ್ರೈಟ್, ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗದ್ರು ಆಗದಿದ್ರು ಒಂದು ಲೈಕ್ ಅನ್ನ ಕೊಡಿ ಅಂಡ್ ಅಫ್ಕೋರ್ಸ್ ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಇನ್ನು ನೀವು ಹೊಸಬರಾದ್ರೆ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತ ನಿಮ್ಮ ಗುರಿ ಇದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ನೆಕ್ಸ್ಟ್ ಹಾಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. We'll meet in the next video. Until then, keep watching my videos until the next video upload. Bye bye. Take care.